Aptas Ayurveda. Reach Ayurveda to each. Ayurgrama 2.0, a unique national level Ayurveda contest on behalf of Charaka Jayanti 2024 with the theme Charaka for Change. In collaboration with Vishwa Ayurved Parishad, organized by Aptas Ayurveda Trust, supported and guided by National Commission for Indian System of Medicine, Rashtriya Ayurveda Vidyapith, Morarji Desai National Institute of Yoga, sponsored by Ashtavaidyan Thaika Tumos, Vaidyaratnam Aushadashala Trishur Kerala, Ayurveda Shramam Private Limited Chennai, Tamil Nadu, Unit of Shri Hospitals Group, Shri Dhutapapeshwar Private Limited Mumbai. Prize for the contest is sponsored by students of late Vaidyaji Srinivasa Acharya. सुवर्ण समृद्ध च्यवनप्राश स्वामला, उत्तम दर्जे के आंवले औषधि वनस्पति, गाय का शुद्ध घी एवं शहद से निर्मित तथा स्वर्ण एवं रजत भस्म से समृद्ध च्यवनप्राश श्री धूतपापेश्वर का स्वामला, संपूर्ण स्वास्थ्य एवं उत्तम रोग प्रतिकार शक्ति के लिए सेहत का खजाना, 2 चम्मच रोजाना। Sri Ayurvedic presents Pandit D. Gopalacharlu's Madhifala Rasayanam. It is made with tons of natural sweet lime, lemon and ginger. It works effectively in indigestion, gas trouble, loss of appetite and jaundice. With Pandit D. Gopalacharlu's Madhifala Rasayanam, stay safe, stay healthy. ಹಲಕುಂದಿ ಬಳ್ಳಾರಿ ಜಿಲ್ಲೆಯ ದಕ್ಷಿಣ ಭಾಗದಲ್ಲಿ ಬರುವ ಒಂದು ಗ್ರಾಮ. ಈ ಹಳ್ಳಿಯು ಹಚ್ಚಹಸಿರಿನಿಂದ ಕೂಡಿದ್ದು ನಮ್ಮ ಆಸ್ಪತ್ರೆಯಿಂದ 15 ಕಿಲೋಮೀಟರ್ ದೂರವಿದೆ. ಈ ಹಳ್ಳಿಯಲ್ಲಿ ಸುಮಾರು 5500 ಜನಸಂಖ್ಯೆ ಹಾಗೂ 1100 ಮನೆಗಳಿವೆ. ನಮ್ಮ ತಂಡ ಪ್ರೀ ಕ್ಯಾಂಪ್ ಸರ್ವೆಗೋಸ್ಕರ ತಯಾರಿ ನಡೆಸಿದೆವು. ನಾನು ಮತ್ತು ನನ್ನ ತಂಡದವರು ಒಂದಿಷ್ಟು ಜನ ಬೈಕಿನಲ್ಲಿ ಮತ್ತು ಇನ್ನೊಂದಿಷ್ಟು ಜನ ಆಟೋದಲ್ಲಿ ಪ್ರಯಾಣಿಸಿದೆವು. ನಮ್ಮ ಆಯುರ್ಗ್ರಾಮ ಕಾರ್ಯಕ್ರಮಕ್ಕೆ ಸಮ್ಮತಿ ಪಡೆಯಲು ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡಿದೆವು. ನಂತರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಭೇಟಿ ನೀಡಿ ಶಾಲಾ ಚಟುವಟಿಕೆಗಳನ್ನು ನಡೆಸಲು ಅನುಮತಿ ಪಡೆದೆವು.
ಮಕ್ಕಳ ಮುಗ್ಧ ಮನಸ್ಸಿನ ಆ ನಗು ಚೈತನ್ಯ ತುಂಬಿತು ನಮ್ಮೆಲ್ಲರಿಗೂ. ತದನಂತರ ಸರ್ಕಾರಿ ಪ್ರೌಢಶಾಲೆಗೆ ಭೇಟಿ ನೀಡಿ ನಮ್ಮ ಆಯುರ್ ಗ್ರಾಮದ ಕಾರ್ಯಚಟುವಟಿಕೆಗಳನ್ನು ವಿವರಿಸಿದೆವು. ಜ್ಞಾನದ ಬಿಡಾರವಾದ ಗ್ರಂಥಾಲಯಕ್ಕೆ ಭೇಟಿ ನೀಡಿದೆವು. ಪ್ರಕೃತಿಯ ಸೌಂದರ್ಯದಿಂದ ಕೂಡಿದ ಪೆದ್ದಮ್ಮ ಗುಡಿಯ ಪ್ರದೇಶಕ್ಕೆ ಭೇಟಿ ನೀಡಿ ಅಲ್ಲಿನ ಜನರಿಗೆ ನಮ್ಮ ಆಯುರ್ ಗ್ರಾಮದ ಕುರಿತು ಮಾಹಿತಿ ನೀಡಿದೆವು. ಹಾಗೆ ಮನೆ ಮನೆಗೂ ತೆರಳಿ ಆರೋಗ್ಯ ಸಮೀಕ್ಷೆಯನ್ನು ನಡೆಸಿದೆವು. ದೇಶದ ಬೆನ್ನೆಲುಬಾದ ರೈತರನ್ನು ಭೇಟಿ ಮಾಡಿ ಅಲ್ಲಿನ ಬೆಳೆಗಳ ಬಗ್ಗೆ ಮಾಹಿತಿ ಪಡೆದೆವು. ನಂತರ ಗ್ರಾಮದ ಬೇರೆ ಬೇರೆ ಸ್ಥಳಗಳಲ್ಲಿ ಮನೆ ಮನೆಗೂ ಭೇಟಿ ನೀಡಿ ಆಯುರ್ ಗ್ರಾಮ ಕಾರ್ಯಕ್ರಮದ ಕುರಿತು ಸಂದೇಶ ನೀಡಿದೆವು. ವೀರಭದ್ರೇಶ್ವರ ತಾತನವರ ಆಶೀರ್ವಾದ ಪಡೆದು ನಮ್ಮ ಮುಂದಿನ ಕಾರ್ಯಕ್ರಮಗಳು ಸುಗಮವಾಗಿ ಸಾಗಲೆಂದು ಪ್ರಾರ್ಥಿಸಿದೆವು. ಆಯುರ್ ಗ್ರಾಮದ ಮೊದಲನೇ ದಿನ ನಾವು ಅಲಕುಂದಿಗೆ ಆಟೋದಲ್ಲಿ ಪಯಣ ನಡೆಸಿದೆವು. ಅಲಕುಂದಿಗೆ ತಲುಪಿದ ಮೇಲೆ ಮೊದಲನೇದಾಗಿ ಯೋಗಾಭ್ಯಾಸ ಸಮುದಾಯ ಭವನದಲ್ಲಿ ಮಾಡಿದೆವು. ತದನಂತರ ಈಶ್ವರ ದೇವಸ್ಥಾನದಲ್ಲಿ ಚರಕ ಸಂಹಿತವನ್ನು ಪಠಿಸಿದೆವು. ಸಮಾರಂಭಕ್ಕೆ ವಿವಿಧ ರೀತಿಯ ಸಿದ್ಧತೆಯಲ್ಲಿ ತೊಡಗಿದೆವು.
ಆತ್ಮವಿಶ್ವಾಸ ಜಪಿಸು ಹರನ, ನಿನ್ನ ದೇಹವಾಗಲಿ ನೀಲಕಂಠನ ನಿವಾಸ, ನಿನ್ನ ದೇಹವಾಗಲಿ ನೀಲಕಂಠನ ನಿವಾಸ ಎಂದು ಶಿವನನ್ನು ಎನ್ನ ಮನದಲ್ಲಿ ನೆನೆಯುತ್ತಾ ಅಥಾಸ್ ಆಯುರ್ವೇದ ವತಿಯಿಂದ ಆಚಾರ್ಯ ಚರಕ ಜಯಂತಿ 2024 ಪ್ರಯುಕ್ತ ತಾರನಾಥ್ ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಬಳ್ಳಾರಿ ಅವರು ಆಯೋಜಿಸುತ್ತಿರುವ ಆಯುರ್ಗ್ರಾಮ ಶಿಬಿರ ದಿನಾಂಕ 19/7/2024 ದಿನಾಂಕ 25/7/2024 ಕಾರ್ಯಕ್ರಮವನ್ನು ಬದಲಾವಣೆಗಾಗಿ ಚರಕ ಎಂಬ ವಿಶಿಷ್ಟ ಗೀತೆಯಿಂದ ಪ್ರಾರಂಭಿಸಿದೆವು. ಒಂದು ಕಾರ್ಯಕ್ರಮ ಇದೆ, ನಮ್ಮ ಸುತ್ತಮುತ್ತಲಲ್ಲಿ ಯಾವ ಹಳ್ಳಿಯನ್ನು ನಾವು ಸೆಲೆಕ್ಟ್ ಮಾಡಬೇಕು ಅಂತ ಹೇಳಿ ಬಂದು ಕೇಳಿದಾಗ ನನ್ನ ತಲೆಯಲ್ಲಿ ಬಂದಿದ್ದು ಫಸ್ಟಿಗೆ ಹೇಳ್ತೀನಿ ಅಂತ. ಯಾಕಂತಂದ್ರೆ ಅಲ್ಲಿ ಎರಡು ವಿಷಯಗಳು ಆಯುರ್ಗ್ರಾಮ ಚರಕ ಬದಲಾವಣೆಗಾಗಿ ಚರಕ ಅಂತ ಹೇಳ್ತೀವಿ. ಏನು ಚರಕ ಜಯಂತಿ ತಿಂಗಳೆಲ್ಲ ನಾವು ಚರಕ ಜಯಂತಿಯನ್ನು ಆಚರಿಸ್ತೀವಿ. ಚರಕ ಅಂತ ಹೇಳಿದ್ರೆ ನಮ್ಮ ಒಂದು ಮೂಲ ಗ್ರಂಥ ಇದೆ. ನಮ್ಮ ಆಯುರ್ವೇದಕ್ಕೆ ಸುಮಾರು ಮೂಲ ಗ್ರಂಥ ಇದೆ. ಅದರಲ್ಲಿ ಒಂದು ವಿಶೇಷವಾದ ಗ್ರಂಥ. ನಾವು ಇದನ್ನ ಪಠ್ಯರೂಪದಲ್ಲೂ ನಾವು ಇದನ್ನ ಅಧ್ಯಯನ ಮಾಡ್ತೀವಿ. ನಾಟಕದ ಮೂಲಕ ಶಾಲಾ ಮಕ್ಕಳಿಗೆ ದಿನಚರ್ಯವನ್ನು ಪರಿಚಯಿಸಲಾಯಿತು. ಮನೆ ಮನೆಯಲ್ಲೂ ಆಯುರ್ವೇದ, ಮನ ಮನಕ್ಕೂ ಆಯುರ್ವೇದ ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಬಂದಿದ್ದೀವಿ. ದಿನಚರ್ಯ ಆಯುರ್ವೇದಕ್ಕೆ ಮತ್ತೆ ಚಿಕಿತ್ಸಕ್ಕೆ ಪಿತಾಮಹ ಬಂದು ಚರಕಾಚಾರ್ಯ. ಯಾರು ಹೇಳಿ? ಪ್ರೋಗ್ರಾಮ್ ಅಳವಡಿಸಿಕೊಳ್ಳುವ ಹವ್ಯಾಸಗಳಾಗಿವೆ. ಬ್ರಾಹ್ಮಿ ಮುಹೂರ್ತ ಮುಕ್ತಿಷ್ಟೇ ಸ್ವರಸ್ಥೋ ರಕ್ಷಾತಮಾಯುಷಃ. ಬೆಳಗ್ಗೆ ಏಳುವ ಸಮಯ ಬ್ರಾಹ್ಮಿ ಮುಹೂರ್ತ, ಸೂರ್ಯ ಹುಟ್ಟುವ 48 ನಿಮಿಷಗಳ ಮುಂಚೆ. ಶರೀರ ಚಿಂತ ನಿರ್ವರ್ತಂ ಕೃತ ಸೌಜ ವಿಧಿಸ್ತತಃ. ಮಲಮೂತ್ರ ವಿಸರ್ಜನೆ ಮಾಡಬೇಕು. ಆಪೋತಿತ ಗಂಭೌ ಕಾಲೌ ಕಷಾಯ ಕಟುಪಿತ್ತಕಂ ಭಕ್ಷಯೇ ದಂತ ಪವನಂ ದಂತ ಮಾಂಸಾನ್ಯಪಾದಯನ್. ಜಿಹ್ವಾ ನಿರ್ಲೇಖನ, ನಾಲಿಗೆಯನ್ನು ಉಜ್ಜುವುದು, ಇದರಿಂದ ಬಾಯಿಯ ದುರ್ಗಂಧವನ್ನು ನಿವಾರಿಸಿಕೊಳ್ಳಬಹುದು. ಈಗ ಬಾಯಿ ಮುಕ್ಕಳಿಸುವುದು. ಅಂಜನ, ಕಣ್ಣಿನ ಆರೋಗ್ಯ ಕಾಪಾಡಿಕೊಳ್ಳಲು ಕಾಡಿಗೆಯನ್ನು ಹಚ್ಚಿ. ವ್ಯಾಯಾಮ, ವ್ಯಾಯಾಮದಿಂದ ದೇಹ ಹಗುರವಾಗಿ ಕೆಲಸದ ಸಾಮರ್ಥ್ಯ ಹೆಚ್ಚುವುದು. ಹಲ್ಲುಜ್ಜಿದ್ರು ಮೇಡಮ್. ಹಲ್ಲುಜ್ಜಿದ್ಮೇಲೆ ಸಾರ್ ಬಂದು ಮತ್ತೆ ನಾಲ್ಗೆ ಮೇಲೆ ಇರೋದೆಲ್ಲ ಕ್ಲೀನ್ ಮಾಡ್ಕೊಂಡ್ರು ಮೇಡಮ್. ಡೈಲಿ ನಿದ್ದೆ ಮಾಡಿದ್ಮೇಲೆ ಕಣ್ಣು ಉಜ್ಜಬೇಕು, ದಾನ ಮಾಡಬೇಕು. ಆಮೇಲೆ ಇದು ಯೋಗ ದಿನ ಯೋಗ ಮಾಡಬೇಕು. ಬ್ರಷ್ ಮಾಡಿದ್ಮೇಲೆ ಅಲ್ಲೂ ಇದು ನಾಲ್ಗೆ ಕ್ಲೀನ್ ಮಾಡ್ಕೋಬೇಕು, ಯೋಗ ಮಾಡಬೇಕು. ಆಮೇಲೆ ಸ್ನಾನ ಮಾಡಿ ಅಂಜನ ಅಂದ್ರೆ ಕಣ್ಣಿಗೆ ಕಾಡಿಗೆ ಹಚ್ಚುವುದು. ನಾಲಿಗೆ ಉಜ್ಜುವುದು. ಕೈಯನ್ನು ತೊಳಿಬೇಕು ಅಂತ ಹೇಳ್ಕೊಡ್ತೇವೆ. ನಾರ್ಮಲ್ ಕೈಯೆಲ್ಲ ಹೆಂಗ್ ತೊಳಿತೀರಾ? ಎಷ್ಟು ಸೆಕೆಂಡ್ ತೊಳಿತೀರಾ? ಪ್ರತಿ ಸಲ ತೊಳಿತೀರಾ ಊಟಕ್ಕಿಂತ ಮುಂಚೆ? ವೆರಿ ಗುಡ್. ನೀವು ಎಲ್ಲರೂ ತುಂಬಾ ಜಾಣರಿದ್ದೀರಾ. ನಾವು ಅದು ತೋರ್ಸ್ಕೊಡ್ತೀವಿ ಇವಾಗ. ಚರಕರವನ್ನ ನೆನೆಸ್ಕೊಳ್ತಾ ಇದೀವಲ್ಲ, ಬಹಳ ಬಹಳ ಸಂತೋಷ ಆಗ್ತಾ ಇದೆ. ಎಲ್ಲ ಕಡೆ ಸದ್ದು ನಮ್ಮ ಮನೆ ಮದ್ದು.
ಮಾತು. ಇಂದಿನ ವಿಶೇಷ ಸುದ್ದಿ ಆಯುರ್ವೇದದಿಂದ ಆರೋಗ್ಯ ಹಾಗೂ ಅಧಾರಣೆಯ ವೇಗ. ಅದಕ್ಕೆ ನಾವು ಪರಿಸರದಲ್ಲಿ ಚೇಂಜ್ ಮಾಡ್ತೀವಿ. ಆರೋಗ್ಯದ ಬಗ್ಗೆ ಮಾಹಿತಿ ಕೊಟ್ಟಲ್ಲ, ಅದು ಅವರು ಚರಕ ಸಮಿತ ಅಂತ ಒಂದು ದೊಡ್ಡ ಸಮಿತ ಇದೆ, ಅದ್ರೊಳಗೆ ಹೇಳಿರೋದು. ಸಾವಿರಾರು ವರ್ಷಗಳ ಹಿಂದೆ ಹೇಳಿರೋದನ್ನ ನಾವು ಮತ್ತೆ ತಿಳಿಸಿದ್ದೀವಿ. ದಿನದ ಪರಾಮರ್ಶದೊಂದಿಗೆ ದಿನ ಮುಕ್ತಾಯವಾಯಿತು. ಆಯುರ್ಗ್ರಾಮದ 2ನೇ ದಿನ. ಹಚ್ಚ ಹಸಿರಿನ ವಾತಾವರಣ, ಪೆದ್ದಮ್ಮ ದೇವಿಯ ಆವರಣ. ಯೋಗಾಭ್ಯಾಸದಿಂದ ಪ್ರಾರಂಭವಾಯಿತು ನಮ್ಮ 2ನೇ ದಿನ. ಅರಳಿ ಮರದ ನೆರಳಲ್ಲಿ ಚರಕ ಪಟ್ಟಣ. ಒಂದು ಕಡೆ ಅಂಗನವಾಡಿಯಲ್ಲಿ ನಮ್ಮ ನುಡಿ, ಕ್ರೀಡಾನಕ, ಮಕ್ಕಳ ಬೆಳವಣಿಗೆ ಮತ್ತು ವಿಕಾಸನ, ಬೆಳವಣಿಗೆ ಪರಿಶೀಲನೆಗಾಗಿ ಕ್ರೀಡೆ. ಮನೇಲಿ ಔಷಧ ಹೆಂಗ್ ಮಾಡ್ಬೇಕಂತ ಹೇಳ್ಕೊಡ್ತೇವೆ, ಮತ್ತು ಊಟ ಹೆಂಗ್ ಮಾಡ್ಬೇಕು, ಊಟ ಎಷ್ಟು ನೋಡ್ಬೇಕು ಎಲ್ಲ ಹೇಳ್ಕೊಡ್ತೇವೆ. ಬೀದಿ ನಾಟಕ ಮುಖಾಂತರ ಎಲ್ಲರೂ ಬರ್ಬೇಕಪ್ಪ. ಇದು ನಾವು ಏನ್ ಪ್ರೋಗ್ರಾಮ್ ಮಾಡ್ತಿದೀವಲ್ಲ, ಇದು ಧಾರನಾಥ್ ಸರ್ಕಾರಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬಳ್ಳಾರಿ ಗ್ರಾಮಸ್ಥರ ಗಮನ. ನಾವು ಏನಾದ್ರೂ ತಗೊಂಡ್ ಮಾಡಿ ಅದರಿಂದ ಜ್ಯೂಸ್ ಬರುತ್ತಲ್ಲ, ಅದಕ್ಕ ಸ್ವರಸ ಅಂತ ಕರಿತೀವಿ. ಈ ಆರ್ದ್ರಕ ಸ್ವರಸ ಬೆಳಿಗ್ಗೆ ಹೊತ್ತಿನಲ್ಲಿ ಕುಡಿಬೇಕು, ಖಾಲಿ ಹೊಟ್ಟೆ ಕುಡಿಬೇಕು. ಅದು ಯಾವ್ಯಾವ್ದು ಕಾಯಿಲೆ ತಗೋಬೇಕಂದ್ರೆ ಇದು ಕೆಮ್ಮು, ನೆಗಡಿ, ಮತ್ತೆ ಬಾಯಿ ಟೇಸ್ಟ್ ಬರ್ತಿರಲ್ಲ, ಊಟ ಮಾಡಿದ್ರು ಟೇಸ್ಟ್ ಆಗ್ತಿರಲ್ಲ, ಅವ್ರು ತಗೋಬೇಕು ಇದನ್ನ. ಇದು ಹಸಿ ಶುಂಠಿನ ಕುಟ್ಬೇಕು, ಜಜ್ಜಿ ಅದು ಜ್ಯೂಸ್ ಬರತ್ತನ ಜಜ್ಬೇಕು. ಅದನ್ನ ಇರುತ್ತಲ್ಲ ಅದನ್ನ ಚೆನ್ನಾಗಿ ನೀರಲ್ಲಿ ತೋಯಿಸ್ಬೇಕು, ನೆನೆಸ್ಬೇಕು. ಅದನ್ನ ಕಿವುಚಿ ಅದ್ರ ರಸ ತಕೊಂಡು, ಇವಾಗ 100 ಗ್ರಾಮ್ ಅಷ್ಟು ಹುಂಚೆಹಣ್ಣು ಹಾಕಿರಂದ್ರೆ ಅದ್ರ 2 ಪಟ್ಟಷ್ಟು ಅದಕ್ಕೆ ಸಕ್ಕರೆ ಹಾಕ್ಬೇಕು. ಸಕ್ಕರೆ ಹಾಕಿ ಅದನ್ನ ಚೆನ್ನಾಗಿ ಸಕ್ಕರೆ ಕಲ್ಗೋತನ ಕಲಸಿ ಅದಕ್ಕ ಇದು ಮೆಣಸಿನ ಪುಡಿ ಮತ್ತೆ ಜೀರಿಗೆ ಪುಡಿ ಮತ್ತೆ ಉಪ್ಪು, ಸ್ವಲ್ಪ ಉಪ್ಪು ಹಾಕಿ ಅದನ್ನ ಚೆನ್ನಾಗಿ ಕಲಿಸ್ಬೇಕು. ಇದು ಪಾನಕನ ಕುಡಿಯೋದ್ರಿಂದ ಬಾಯಾರಿಕೆ ಆಗಿರ್ಬೋದು, ನಿಮ್ಗೆ ಯಾವ್ದಾದ್ರು ಬಾಯಕಾದ್ರೆ ಇದು ಕುಡಿದ್ರೆ ಸ್ವಲ್ಪ ಆರಾಮ್ ಅನ್ಸುತ್ತೆ. ನಮ್ಮ ಆಯುರ್ವೇದದಲ್ಲಿ ಏನ್ ಹೇಳಿದಾರೆ ಅಂದ್ರೆ ಅದ್ರದ್ದು ಕುಟ್ಟಿ ಅದು ರಸ ಬರುತ್ತೆ. ಆ ರಸದಲ್ಲಿ ಆತರ ಸೇವಿಸಿದಾಗ ಅದ್ರದ್ದು ಏನು ಎಫೆಕ್ಟಿವ್ ಅಂತ ಹೇಳಿದ್ರೆ ರಕ್ತದಲ್ಲಿ ಬೇಗ ಇರ್ಕೊಂಡು ನಿಮಗೆ ಕೆಮ್ಮು ಇರ್ಬೋದು, ಜ್ವರ ಇರ್ಬೋದು, ಬೇಗನೆ ನಿವಾರಿಸುತ್ತದು. ಕಮ್ಮಿ ಮಾಡುತ್ತ ಬಿಸಿ ನೀರು, ಅದಕ್ಕೆ ಕುಡಿ ಅನ್ನೋದು. ಬಟ್ ನೀವೇನ್ ಮಾಡ್ತೀರಿ, ಸ್ವಲ್ಪ ಬಿಸಿ ಆಗಿ ಹೊರಗೆ ಬರುವ ಅಂತ ಇದ್ ಮಾಡ್ಬಿಡ್ತೀರಿ. ಅದಕ್ಕೆ ಅದು ಅರ್ಧ ಆದವರೆಗೂ ಕುದಿಸ್ಬೇಕು. ಕಲಿಯಿರಿ ಆಹಾರ ವಿಧಿ ವಿಧಾನ, ನೋಡಿ ನಮ್ಮ ನಾಟಕನ. ಮಗು ಏನಿದೆಲ್ಲ ಬರೀ ಕುರ್ಕುರೆ ತಿಂದು 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 ಹೊಟ್ಟೆ ನೋವು ಅಂತ ಕಂಪ್ಲೇಂಟ್ ಆಗಿರೋದ. ನಾವು ಏನು ಆಹಾರ ಸೇವಿಸ್ತೀವಲ್ಲ, ಸ್ನಿಗ್ಧಂ ಅಂದ್ರೆ ಊಟದಲ್ಲಿ ಸ್ನೇಹಾಂಶ ಇರಬೇಕು. ಅಂದ್ರೆ ನಾವು ಸ್ನೇಹಾಂಶ ಅಂದ್ರೆ ಹಾಲು, ಮೊಸರು, ತುಪ್ಪ ಈ ತರಹದ ಪದಾರ್ಥಗಳು ನಮ್ಮ ಆಹಾರದಲ್ಲಿ ಸೇವಿಸಬೇಕು. ಇಲ್ಲಿ ಏನ್ ಮಾಡಿದ್ರೆ ಈ ಮಗು ಬರೀ ಚಾಕ್ಲೇಟ್ ತಿನ್ನೋದಾಗ್ಲಿ, ಬಿಸ್ಕೆಟ್ ತಿನ್ನೋದಾಗ್ಲಿ, ಒಣ ತಿಂಡಿ ತಿನ್ನೋದಾಗ್ಲಿ ಈ ತರ ಮಾಡೋದ್ರಿಂದ ನಾವು ಸಾಮಾನ್ಯವಾಗಿ ಹೇಳ್ಬೋದು ಮಕ್ಕಳಲ್ಲಿ ಹೊಟ್ಟೆ ನೋವು ಆ ತರ ಪದ್ಧತಿ. ನಾವು ಯಾವತ್ತಿಗೂ ನಮ್ಮ ಊಟದಲ್ಲಿ ಹಾಲು, ಮೊಸರು, ತುಪ್ಪ ಈ ತರ ಸ್ನೇಹಾಂಶ ಇರೋದ್ರಿಂದ ಏನಾಗುತ್ತೆ, ನಮ್ಮ ಚಟದಲ್ಲಿ ಏನು ಆಹಾರ ಇರ್ತದಲ್ಲ ಸುಲಭ ರೀತಿಯ ಇನ್ನ ತಿಂದಿಲ್ಲಲ್ಲೋ ಮಾಡ್ತೀನಮ್ಮ. ತಾಸಿಗೆ ಒಂದೊಂದು ತುತ್ತು ತಿಂದ್ರೆ ಯಾವಾಗ ಆರೋಗ್ಯ ಆಗ್ಬೇಕದು?
ಆಗುತ್ತೆ. ನಾ ಟಿವಿ ನೋಡುದ ಊಟ ಮಾಡ್ತೀನಿ. ಫಸ್ಟ್ ಊಟ ಮಾಡು, ಆಮೇಲೆ ಟಿವಿ ನೋಡು. ಏ ಅಮ್ಮ ರಿಮೋಟ್ ಕೊಡು ಅಮ್ಮ. ಬಿಸಿ ಆಹಾರ ಸೇವನೆ ಮಾತ್ರವತ್ ಅಶ್ನಿಯಾತ್ ಸೂಕ್ತ ಪ್ರಮಾಣದ ಆಹಾರ ಸೇವನೆ ನಾತಿ ಧೃತಂ ಅಶ್ನಿಯಾತ್ ಅತಿ ವೇಗವಾಗಿ ಆಹಾರ ಸೇವನೆ. ನೀವು ಆಹಾರ ಯಾವ ಥರ ಸ್ವೀಕರಿಸ್ಬೇಕಂತ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ನಿಮ್ಗೆಲ್ಲರಿಗೂ. ಯಾಕಂದ್ರೆ ಇವಾಗ ಕುರ್ಕುರಿ ಸೊಂಡಿಗೆ ಆಗಿರ್ಬೋದು ಪ್ರತಿಯೊಬ್ಬರು ಕೂಡ ಇದನ್ನು ಪಾಲಿಸಲೇಬೇಕು. ನಾವು ಕೂಡ ಪಾಲಿಸಲೇಬೇಕು. ಪ್ರತಿಯೊಂದು ನಾವು ಕೂಡ ಅದನ್ನೇ ಮಕ್ಕಳ ನಡುವೆ ಮಗುವಾದ ಮನವು ಅವರೊಂದಿಗೆ ಮಕ್ಕಳಾಗಿ ನಲಿದೆವು. ರೂಪಕ್ಕೆ ಲೇಪ, ದಿನದ ಸಮೀಕ್ಷೆ, ಪರಾಮರ್ಶದಿಂದ ದಿನ ಮುಕ್ತವಾಯಿತು. ಮೂರನೇ ದಿನ ಶಾಲೆಯ ಆವರಣದಲ್ಲಿ ಚಿಕ್ಕ ಮಕ್ಕಳಿಗೆ ಯೋಗಾಭ್ಯಾಸ. ಬೇವಿನ ಮರದ ಕೆಳಗೆ ನಮ್ಮ ಚರಕಪಟ್ಟಣ. ಶಿವಕುಮಾರ್ ಜವಾರಿ ಅವರಿಂದ ಜನಸ್ಪಂದನ ಕಾರ್ಯಕ್ರಮ, ಅದರಲ್ಲಿ ಪಾದಾಂಶಿಕ ಕ್ರಮ. ಅಂತ ಹೆಂಗ್ ಬಿಡಿಸ್ಬೇಕಂದ್ರೆ ಅವ್ರು ಕುಡಿದು ಒಂದು ಗ್ಲಾಸ್ ಕೊಟ್ಟು ಇಟ್ಟಿರ್ತಾರೆ. ಅವಾಗ ಫಸ್ಟ್ನೇ ದಿನ ಆ ಗ್ಲಾಸ್ 3 ಭಾಗ ಅಷ್ಟ ಕೊಡ್ಬೇಕು. ಆಮೇಲೆ 2ನೇ ದಿನ ಅರ್ಧ ಅಷ್ಟ ಪುಡಿಂಗ್ ಮಾಡ್ಬೇಕು. 3ನೇ ದಿನನೂ ಅರ್ಧ ಅಷ್ಟ ಪುಡಿಂಗ್ ಮಾಡ್ಬೇಕು. 4ನೇ ದಿನಕ್ಕೆ ಅರ್ಧ ಅಲ್ಲ, ಬರೀ ಕಾಲ್ ಭಾಗ ಸ್ವಲ್ಪ ಅಷ್ಟು ಪುಡಿಂಗ್ ಮಾಡ್ಬೇಕು. 5ನೇ ದಿನ ಮತ್ತೆ ಕಾಲ್ ಭಾಗ ಪುಡಿಂಗ್ ಮಾಡ್ಬೇಕು. 6ನೇ ದಿನ ಕಾಲ್ ಭಾಗ, 7ನೇ ದಿನ ಪುಡಿನ ಬಿಡ್ಬೇಕು. ಎಲ್ಲರಿಗೂ ನಮಸ್ಕಾರ. ನಾವು ತಾಣನಾಥ್ ಆಸ್ಪತ್ರೆಯಿಂದ ವೈದ್ಯರು ಬಂದಿದ್ದೀವಿ. ನಿಮಗೆ ಆರೋಗ್ಯ ಬಗ್ಗೆ ಮಾಹಿತಿ ಕೊಡ್ತೀವಿ. ಈಗ 9 ರಿಂದ 7 ಗಂಟೆವರೆಗೂ ಸಂಜೆವರೆಗೂ ಕಾರ್ಯಕ್ರಮ ಇರುತ್ತೆ. ಎಲ್ಲರೂ ಬಂದು ಅದರ ಸದುಪಯೋಗ ಪಡ್ಕೊಳ್ಳಿ. ಮತ್ತೊಂದು ಬಾರಿ ದಿನಚರಿ. ಹೆಣ್ಣು ಮಕ್ಕಳಿಗೆ ವಿಶೇಷ ಯೋಗಾಭ್ಯಾಸ. ರಘುವೀರ್ ಮತ್ತು ತಂಡದವರಿಂದ ಆಯುರ್ವೇದ ಚಿಕಿತ್ಸಾ ಪದ್ಧತಿಯನ್ನು ಪ್ರದರ್ಶಿಸಲಾಯಿತು. ಮತ್ತ ಬಾಯಿಂದ ಬಿಡಬೇಕು. ನೋಡ್ತಾ ಇದ್ದೀರಾ, ಮೂಗಿಂದ ತಗೊಂಡ್ ಬಾಯಿಂದ ಬಿಡ್ತಾ ಇದಾರ, ಇನ್ ಮೂಗಿಂದ ಬಿಡ್ತಾ ಇದಾರ, ಬಾಯಿಂದ ಬಿಡ್ತಾ ಇದಾರಲ್ಲ. ಮೂಗಿಂದ ತಗೊಂಡ್ ಮೂಗಿಂದ ಬಿಟ್ರೆ ಕಣ್ಣು, ತಲೆನೋವು, ತಲೆಭಾರ. ಗುಂತ್ಕಲ್ಲೇಶ್ವರ ದೇವಸ್ಥಾನದಲ್ಲಿ ಆನಂದ್ರವರಿಂದ ಆಹಾರ ಕಲಬೆರಕೆ ಬಗ್ಗೆ ಜಾಗೃತಿ. ಇವಾಗ ವಯಸ್ಸು ಕಡಿಮೆ ಆಗಿದೆ. ನಾವು 70 ವರ್ಷ ಅಷ್ಟೇ ಮಾಡೋದು ಹೌದಾ? ಎದಕ್ಕಾಗಿದೆ ಅಂತಂದ್ರೆ ಮೇನ್ಲಿ ರೀಸನ್ ಮಾಡೋದು ಫುಡ್ ಅಡಲ್ಟ್ರೇಷನ್ ಅಂತಂದ್ರೆ ಆಹಾರ ಕಲಬೆರಕೆ. ಆಹಾರ ಕಲಬೆರಕೆ ಯಾಕಾಗುತ್ತಪ್ಪ ಅಂತಂದ್ರೆ ಹಾಲು ಕುಡಿಯೋದು, ಹಾಲು ಕುಡಿಯೋದು, ಹಾಲು ಚಿಕ್ಕ ಹಾಕೊಂಡು ಅನ್ಕೊಂಡು ಬಂದ್ರೆ ಕರೆಕ್ಟ್ ಆಗಿದೆ. ಇಲ್ಲ ಅನ್ಕೊಂಡು ಬರ್ತಿರೋದು ಹಾಕೊಂಡು ಬರ್ತಾ ಇದೆ. ನೀರು ಜಾಸ್ತಿ ಇದೆ, ನೀರು ಜಾಸ್ತಿ ಇದೆ.
ಆಲ್ಮೋಸ್ಟ್ ಬೆಸ್ಟ್ ಅಂದರೆ ತರಕಾರಿ ಬೆಳೆಸಿ ಹಳ್ಳಿಯೊಳಗಂತೂ ಬೆಳೆಸ್ತಾರೆ ಮನೇಲಿ ಬೆಳೆಸಿ, ಯಾಕಂದರೆ ಎಲ್ಲ ಮಾರ್ಕೆಟಲ್ಲೂ ಆ ಥರನೇ ಸಿಗುತ್ತೆ. ಆಯುಷ್ ಹಾಗೂ BMS ಪದವಿಯ ಬಗ್ಗೆ ಫ್ಲೋ ಚಾರ್ಟ್ ಮೂಲಕ ಜನರಿಗೆ ಅರಿವು ಮೂಡಿಸಿದೆ. ಯು ಅಂದ್ರೆ ಯುನಾನಿ, ಎಸ್ ಅಂದ್ರೆ ಸಿದ್ಧ, ಎಚ್ ಅಂದ್ರೆ ಹೋಮಿಯೋಪತಿ. ನಾವು ಯಾವುದೇ ರೀತಿಯಾದ ಇಂಗ್ಲಿಷ್ ಮೆಡಿಸನ್ ನ ಯೂಸ್ ಮಾಡ್ತಿಲ್ಲ, ಎಲ್ಲ ಪ್ರಕೃತಿ ದತ್ತವಾದಂತಹ ಚಿಕಿತ್ಸೆಯನ್ನ ಮಾಡ್ತೀವಿ. ಲೈಕ್ ಗಿಡಬಹುದು ಅಥವಾ ನಿಮ್ಮಿಂದ ನೀವೇ ಯಾವುದೇ ರೀತಿಯಾದ ಡ್ರಗ್ಸ್ ನ ಯೂಸ್ ಮಾಡದೆ, ಅಂದ್ರೆ ದ್ರವ್ಯಗಳು ಬೇರೆ ಬೇರೆ ತರ ಪದಾರ್ಥಗಳನ್ನ ಯೂಸ್ ಮಾಡದೆ ಸ್ವತಃ ನ್ಯಾಚುರಲಿ ಸಿಗ್ತಕ್ಕಂಥ ನೀರು, ಆಮೇಲೆ ಮಣ್ಣು, ಈ ತರದ್ರಿಂದ ಸೂರ್ಯನ ಬೆಳಕು, ಈ ತರದ ಚಿಕಿತ್ಸೆ ನಮ್ಮಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಪ್ರತಿಯೊಂದು ಸಮಸ್ಯೆಗಳು ಆಯುರ್ವೇದಿಕ್ ಅಂದ್ರೆ ಪ್ರತಿಯೊಂದು ಆಯುರ್ವೇದದ ಕುರಿತು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡರು. ನಾವು ಪೂರ್ವಜನರು ಕಂಡುಹಿಡಿದಿರ್ತಕ್ಕಂಥ ಆಯುರ್ವೇದಿಕ್ ಮರೆತು ಇಂಗ್ಲಿಷ್ ಮೆಡಿಸಿನ್ ನಾವು ಅಲವಾಟು ಮಾಡಿಕೊಂಡು ಇವತ್ತು ನಾವು ಇದನ್ನೆಲ್ಲ ಮರ್ತು ಬಿಟ್ಟಿದ್ದೀವಿ. ಇವಾಗ ಇದೆಲ್ಲ ಮುಂದೆ ಬಂದ್ಮೇಲೆ ಹಿಂದಿನ ನೆನಪಾಗೋ ಪರಿಸ್ಥಿತಿ. ಊರಿನ ನಾಟಿ ವೈದ್ಯರಾದ ಶ್ರೀ ಸರ್ವೋತ್ ಸ್ವಾಮಿ ಅವರ ಸಂದರ್ಶನವನ್ನು ಮಾಡಿದೆವು. ಅವರು ತಮ್ಮ ಪದ್ಧತಿಯಲ್ಲಿ ಬಳಸುವ ಔಷಧಿ ಸಸ್ಯಗಳು ಹಾಗೂ ಅದರ ಉಪಯೋಗಗಳ ಬಗ್ಗೆ ತಿಳಿಸಿಕೊಟ್ಟರು. ದಿನದ ಪರಾಮರ್ಶದೊಂದಿಗೆ ದಿನ ಮುಕ್ತಾಯವಾಯಿತು. 4ನೇ ದಿನ ಗುಂತ್ಕಲ್ಲೇಶ್ವರ ದೇವಸ್ಥಾನದಲ್ಲಿ ಪುರುಷರಿಗೆ ಯೋಗಾಭ್ಯಾಸ. ನಂತರ ಚರಕ ಸಂಹಿತೆಯ ಶ್ಲೋಕಗಳನ್ನು ಪಠಿಸಿದೆವು. ಶ್ರಮದಾನ. ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡೆವು. ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತೇನು ಸ್ವಚ್ಛತಾ ಕಾರ್ಯಕ್ರಮ ಏನು ಅನ್ಕೊಂಡಿದ್ದೀವಿ, ಹಲ್ಕುಂದಿ ಗ್ರಾಮ ಪಂಚಾಯತಿ ಸುತ್ತಮುತ್ತಲು ಕಾರ್ಯಕ್ರಮ ಅಂದ್ರೆ ದಿನ 22. ಇವತ್ತಿನ ದಿನ ಬಹಳ ಒಂದು ಖುಷಿಕರ ದಿನ. ಯಾಕಂದ್ರೆ ನಾವು ಸ್ವಚ್ಛತಾ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಅಲ್ಲಿ ಸುತ್ತಮುತ್ತಲು ಬಿದ್ದಿರೋ ಪ್ಲಾಸ್ಟಿಕ್, ಒಡಕ ಕೊಡ, ಮಡಿಕೆ ಕೊಡ ಏನಿಲ್ಲ, ಅದರಲ್ಲಿ ನೀರು ಸಹ ತುಂಬಿಕೊಂಡಿದ್ದು. ನಾವೇನು ಪ್ಲಾಸ್ಟಿಕ್ ಕಲೆಕ್ಟ್ ಮಾಡಕ್ ಹೋದಾಗ ಅಲ್ಲಿ ಸೊಳ್ಳೆಗಳು ಸಹ ಕಷ್ಟಲಿಕ್ಕೆ ಸ್ಟಾರ್ಟ್ ಆಯ್ತು. ಮತ್ತೆ ಸೊಳ್ಳೆಗಳ ಉತ್ಪಾದನೆ ಕೇಂದ್ರ ಸಹ ಒಂದು. ಮಹಿಳಾ ಸಬಲೀಕರಣಕ್ಕೆ ಮಾದರಿಯಾದ ಕಸದ ಗಾಡಿಯ ಮಹಿಳಾ ಚಾಲಕಿಯನ್ನು ಕಂಡು ಖುಷಿಯಾಯಿತು. ಮತ್ತೆ ಅದು ಏನನ್ನ ಆದ್ರೆ ನೋಡೋಣ ಅಂತೇಳಿ ಕಳಿಸ್ತಿರ್ತೀವಿ ನಾವು. ಅವ್ರು ಏನ್ ಹೇಳ್ತಾರೆ ಅದನ್ನ ಪ್ರಕಾರ ಮಾಡ್ಕೊಂಡು ಅದ ಗುಂಡಿಗೆ ಹೋಗ್ಬಿಟ್ಟು ದಮ್ ಮಾಡಿದ್ರೆ ಅದು ಹಂಗೆ ಹೋಗಿಲ್ಲ. ಗುಂಡಿ ಮೇಲೆ ಆಲ್ರೆಡಿ ಗುಂಡಿ ಒಳಗೆ ನಾವು ದಮ್ ಮಾಡ್ತೀವಿ. ಪ್ರತಿನಿತ್ಯನೂ ಹಂಗೆ ಮಾಡಿಲ್ಲ. ಅದು ಒಂದ್ 2-3 ದಿನ ಆದ್ಮೇಲೆ ಆ ಮಣ್ಣು ಮುಚ್ಚಿ ಅಂತ ಆಪರೇಟ್ ಮಾಡಿದ್ರೆ ಸುಮ್ಮನೆ ಅದು ಗುಂಡಿ ಬಂದೆ ಬಂದೆ ಬಂದೆ. ಕಸದ ಗಾಡಿ ಹತ್ತೋಣ, ಸ್ವಚ್ಛತಾ ಬಗ್ಗೆ ಸಾರೋಣ ಎಂದು ಕಸದ ಗಾಡಿಯನ್ನು ಏರಿದೆವು. ಉಚಿತ ಆರೋಗ್ಯ ಶಿಬಿರದ ಪ್ರಚಾರ. ನಮ್ಮ ಸ್ವಚ್ಛತಾ ಕಾರ್ಯಕ್ರಮದ ಬಗ್ಗೆ ಗ್ರಾಮಸ್ಥರಲ್ಲಿ ಅಭಿಪ್ರಾಯ ಪಡೆದೆವು. ಯಾವ ತರ ಯೂಸ್ ಮಾಡ್ಕೋಬೇಕಂತ ಹೇಳ್ತೀವಿ. ಇದು ಯಾವ ಗಿಡ ಹೇಳಿ? ನಿಜವಾಗಿರಲು ಕಲಿಯಲು ಬೇಸರಬೇಕೆ ಎನ್ನುತ್ತಾ ಗೀತೆ ಹಾಗೂ ನೃತ್ಯದ ಮೂಲಕ ಔಷಧಿ ಗಿಡಗಳನ್ನು ಪರಿಚಯಿಸಲು ಶಾಲೆಗೆ ಹೊರಟೆವು. ನಿಂಬ ನಿಂಬ ವ್ರಣಕ್ಕೆ ನಿಂಬ 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 ವ್ರಣಕ್ಕೆ ನಿಂಬ ಕರಂಜ ಕರಂಜ ಕುಶಕ್ಕೆ ಕರಂಜ 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 ಕುಶಕ್ಕೆ ಕರಂಜ ನಾರಿಕೇಲ ನಾರಿಕೇಲ ಕೇಶಕ್ಕೆ ನಾರಿಕೇಲ 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 ತುಳಸಿ ತುಳಸಿ ಕಾಕಕ್ಕೆ ತುಳಸಿ 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 ಕಾಕಕ್ಕೆ ತುಳಸಿ
ಆಮ್ಲಕ್ಕಿ ಆಮ್ಲಕ್ಕಿ ರಸಾಯನಕ್ಕೆ ಆಮ್ಲಕ್ಕಿ 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 ರಸಾಯನಕ್ಕೆ ಆಮ್ಲಕ್ಕಿ. ಶಾಲಾ ಮಕ್ಕಳಿಗೆ ಯೋಗ ತರಬೇತಿ. ಡಾಕ್ಟರ್ ಕೃಷ್ಣ ನಾಯಕ್ ಸರ್ ಅವರಿಂದ ಮಕ್ಕಳಿಗೆ ವೃತ್ತಿ ದೃಷ್ಟಿಕೋನದ ಕುರಿತು ಮಾಹಿತಿ. ಆಶುಭಾಷಣ ಸ್ಪರ್ಧೆ. ನನಗೆ ಬಂದಿರೋ ವಿಷಯ ನನ್ನ ನೆಚ್ಚಿನ ಹಬ್ಬ. ಸದೃತ್ತದ ಸ್ಟ್ಯಾಂಡ್ ಅಪ್ ಕಾಮಿಡಿ ಎಲ್ಲರಿಗೂ ಮಾಡಿದೆ ಮೋಡಿ. ಚಿಟ್ಕ ಹೋಗು ಇಲ್ಲಾಂದ್ರೆ ಬಡಿತಾರ ನೋಡಿ ನಿನ್ಗೆ ಅಂತ ಹೇಳ್ತಾರೆ. ಅವಾಗ ಗುಂಡ ಏನ್ ಹೇಳ್ತಾನೆ ಗೊತ್ತು, ಅಜ್ಜಿ ಅಜ್ಜಿ ನೀನ್ ಬಚ್ಚಿಟ್ಕೊ ಹೋಗು, ಯಾಕಂದ್ರೆ ನೀನ್ ಸತ್ಯ ಅಂತ ಹೇಳಿ ನಾನು ನಿನ್ನೆ ರಜೆ ತಗೊಂಡ್ಬಿಟ್ಟಿನಿ ಅಂತ ಹೇಳ್ತಾರೆ. ಸದೃತ್ತದತ್ತ ಚಿತ್ತ. ನೋಡಬಾರ್ದು. ದಿನದ ಸಮೀಕ್ಷೆಯನ್ನು ಮಾಡಿದೆವು. ಗ್ರಾಮ ಪಂಚಾಯಿತಿಯಲ್ಲಿ ಯೋಗಾಭ್ಯಾಸದಿಂದ ಪ್ರಾರಂಭಿಸಿದ 5ನೇ ದಿನ ಗುಬ್ಬಚ್ಚಿಯ ಕಲರವ ಚರಕಪಟನೆಯನ್ನು ನಡೆಸಿದೆವು. ಮೊದಲನೆಯದಾಗಿ ಪಂಡಿತ್ ತಾರಾನಾಥ್ ರವರಿಗೆ ನಮಿಸುತ್ತಾ ಆರಂಭಿಸಿದ ಉಚಿತ ಆರೋಗ್ಯ ತಪಾಸಣೆ ಹಾಗೂ ಔಷಧಿ ವಿತರಣೆ. ಸ್ಥಾನಿಕ ಅಭ್ಯಂಗ, ಪತ್ರಪಿಂಡ ಸ್ವೇದ ಹಾಗೂ ಮುಂತಾದ ಚಿಕಿತ್ಸಾ ಕ್ರಮಗಳಿಂದ ರೋಗಿಗಳನ್ನು ಉಪಚರಿಸಿದೆವು. ದಿನದ ಸಮೀಕ್ಷೆಯನ್ನು ನಡೆಸಿದೆವು. ಸೃಜನಾತ್ಮಕ ಕಲೆ, ಕಸದಿಂದ ರಸ. ಬೀದಿ ನಾಟಕಕ್ಕಾಗಿ ಪೂರ್ವ ಸಿದ್ಧತೆ. ಚಟ ಎಂಬ ನಾಟಕ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭವಾಗಲಿದೆ. ಗ್ರಾಮಸ್ಥರು ಆದಷ್ಟು ಬೇಗನೆ ಬನ್ನಿ. ಸೊ ನಿಮಗೋಸ್ಕರ ನಮ್ಮ ತಂಡ ಕಾಯುತ್ತಿದೆ. ಎಲ್ಲರೂ ತೆರೆಯ ಮರೆಯಲ್ಲಿ ಪಾತ್ರಧಾರಿಗಳು. ಚಟದಿಂದ ಚಟ್ಟ ನಾಟಕ ಪ್ರದರ್ಶನದ ಮೂಲಕ ತೊರೆಯಿರಿ ಮದ್ಯಪಾನ, ಸುಖವಾಗಿರುವುದು ನಿಮ್ಮ ಜೀವನ ಎಂದೆವು. ಮನಿವಾದ
ನಿಮ್ಮಲ್ಲಿರೋ ದುಶ್ಚಟಗಳನ್ನ ಬಿಡುವಂತಹ ಪರಿ. ತಂಡದ ಸದಸ್ಯರೆಲ್ಲ ಚರಕ ಗೀತೆಯನ್ನು ಹಾಡಿದೆವು. ದಿನದ ಪರಾಮರ್ಶದೊಂದಿಗೆ ದಿನ ಮುಕ್ತಾಯವಾಗಿತ್ತು. ಯೋಗದಿಂದ ದಿನವನ್ನು ಪ್ರಾರಂಭಿಸಿದೆವು. ತಂಪಾದ ವಾತಾವರಣದಲ್ಲಿ ಚರಕಪಟ್ಟನೆ. ಪೂಜೆಯ ಮೂಲಕ ಅಂದಿನ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಪ್ರಾರಂಭವಾಯಿತು. ಶಿಬಿರದಲ್ಲಿ ಉಚಿತ ರಕ್ತದೊತ್ತಡ ಹಾಗೂ ಸಕ್ಕರೆ ಕಾಯಿಲೆ ಪರೀಕ್ಷೆ ಹಾಗೂ ಉಚಿತ ಔಷಧಿ ವಿತರಣೆ ಮಾಡಲಾಯಿತು. ಗರ್ಭಿಣಿ ಪರಿಚರ್ಯ ಹಾಗೂ ಸ್ತ್ರೀ ಆರೋಗ್ಯದ ಬಗ್ಗೆ ಕುರಿತು ಡಾಕ್ಟರ್ ಮನಿಷಾ ಮ್ಯಾಮ್ ಅವರಿಂದ ಉಪನ್ಯಾಸ. ಬೇರೆ ಬೇರೆ ಮಾಡ್ಕೊಳ್ಳಿ. ಈಗ ಗೋಧಿ ಹಿಟ್ಟಿನ ಚಪಾತಿ, ರೊಟ್ಟಿ ಈ ತರ ಇಲ್ಲಾಂದ್ರೆ ನಾನು ಎಗ್ ಬಾಯ್ಲ್ ಮಾಡಿಕೊಟ್ಟು 1 ಕಪ್ ಹಾಲು ಕೊಟ್ಟು ಟಿಫಿನ್ ಹಾಕ್ಬೇಕು. ಅದರಲ್ಲಿ ಏನು ಸ್ಟ್ರೆಂತ್ ಇರ್ತದಲ್ಲ ಅದು ಬೇರೆ ಇದ್ರಾಗ ಏನೂ ಸಿಗೋದಿಲ್ಲ. ವೀರಗಲ್ಲು ಅದರ ಸ್ವಚ್ಛತಾ ಹಾಗೂ ಪುನಶ್ಚೇತನ. ಔಷಧಿ ಸಸ್ಯಗಳ ಕೃಷಿಯ ಬಗ್ಗೆ ಡಾಕ್ಟರ್ ಸಂಪತ್ ಸರ್ ಅವರಿಂದ ಉಪನ್ಯಾಸ. ನಿಮ್ಮ ಕಡೆ ಅದು ಬೆಳೆದ ಮೇಲೆ ಎಲ್ಲಿ ಕೊಡಬೇಕು? ಬೆಳಿಬೋದು, ಲೋಳಸರ್ನು ಬೆಳಿಬೋದು. ಬಟ್ ಅದ್ರಾಗ ಲೋಳಸರ್ ಒಂದು 20 ವೆರೈಟಿ ಅದಾವ. ನೀವು ಹೊಲದಾಗ ನೋಡಿರ್ಬೇಕು, 200 ಎಕರೆ ಬೆಳೆದ ರೈತರಿಗೆ ಡಾಕ್ಟರ್ ಹರ್ಷಿತಾ ಮೇಡಮ್ ಆಯುರ್ವೇದದಲ್ಲಿ ಶಸ್ತ್ರಚಿಕಿತ್ಸೆಯ ಬಗ್ಗೆ ತಿಳಿಸಿದರು. ರವಿಕುಮಾರ್ ಅವರ ಚಿತ್ರಕಲೆ, ಅದಕ್ಕೆ ಕಟ್ಟಲಾಗುವುದಿಲ್ಲ ಬೆಲೆ.
ಶಾಲೆಯಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ. ಶಾಲೆಗಳಲ್ಲಿ ಯೋಗ ಹಾಗೂ ರಸಪ್ರಶ್ನೆ, ಎಲ್ಲೆಲ್ಲಿಯೂ ಆಯುರ್ವೇದದ ಘರ್ಷಣೆ. ಮಕ್ಕಳಿಗೆ ಇಂದ್ರಿಯ ಹಾಗೂ ಮಾನಸಿಕ ಆರೋಗ್ಯದ ಬಗ್ಗೆ ತಿಳುವಳಿಕೆ. ಆಯುರ್ವೇದದ ಕೈಪಿಡಿಯನ್ನು ಜನರಿಗೆ ವಿತರಿಸಲಾಯಿತು. ಯೋಗ ನಾಟ್ಯವ ಪ್ರದರ್ಶಿಸಿದೆವು, ಮೂಡಿಸಲು ಜನರಲ್ಲಿ ಅರಿವು. ದಿನದ ಪರಾಮರ್ಶೆಯೊಂದಿಗೆ ಮುಕ್ತಾಯಗೊಳಿಸಿದೆವು. ಆಯುರ್ಗ್ರಾಮದ ಕೊನೆಯ ದಿನ, ಆದರೆ ಎಂದಿಗೂ ಮರೆಯಲಾಗದ ದಿನ. ಪೆದ್ದಮ್ಮ ದೇವಿಯನ್ನು ಸ್ಮರಿಸಿ ಅಂದಿನ ಯೋಗಾಭ್ಯಾಸವನ್ನು ಪ್ರಾರಂಭಿಸಿದೆವು. ಸಾಂಸ್ಕೃತಿಕ ಉಡುಪಿನಲ್ಲಿ ಚರಕರ ಸಂಸ್ಕೃತ ಶ್ಲೋಕವನ್ನು ಪಠಿಸಿದೆವು. ಎಲ್ಲೆಡೆ ಪರಿಮಳ ಸೂಸಿದ ಪಾರಿಜಾತ, ಆಯುರ್ವೇದ ಜಾಗೃತಿಗಾಗಿ ಚರಕ ಜಾತ. ಚರಕರು ಚಿಕಿತ್ಸೆಯ ರಾಯಭಾರಿ, ಆಯುರ್ವೇದ ಉಳಿಯಲಿ ವಿಶ್ವದೆಲ್ಲೆಡೆ ಬೇರೂರಿ. ಅದಕ್ಕಾಗಿ ನಮ್ಮ ಚರಕ ಜಾಗೃತಿ ಪ್ರಭಾತ ಬೇರಿ. ಪ್ರತಿ ಆರಂಭಕ್ಕೂ ಅಂತ್ಯ ಇರುವ ಹಾಗೆ ಆಯುರ್ಗ್ರಾಮದ ಕೊನೆಯ ಅಂತ ಸಮಾರೋಪ ಸಮಾರಂಭ. ಅತಿಥಿಗಳ ಹಿತನುಡಿ ಅಂತ ನನಗೆ ಸೂಚನೆ ಕೊಡ್ತಾ ಇದೆ. ಸ್ಪರ್ಧಾತ್ಮಕವಾಗಿ ಭಾಗವಹಿಸಿ ವಿಜೇತರಾದ ಶಾಲಾ ಮಕ್ಕಳಿಗೆ ಬಹುಮಾನ ವಿತರಣೆ. ತೃತೀಯ ಸ್ಥಾನ ವಿನೋದ್ ಕುಮಾರ್, 10ನೇ ತರಗತಿ. ಅತಿಥಿ ಮಹಾಶಯರಿಗೆ ಸನ್ಮಾನ, ಸಂಭ್ರಮವನ್ನು ಹೆಚ್ಚಿಸಿತು ಅವರ ಆಗಮನ. ಹಳ್ಳಿಯ ಸೊಬಗಿನ ಜಾನಪದ, ನರ್ತಿಸಲು ಮನಸ್ಸಿಗೇನೋ ಆನಂದ. ಒಟ್ಟಾರೆ ಒಂದೇನೋ ಊರಲ್ಲಿ ಒಂದು ಸಂಚಲನ ಮೂಡಿಸಿದ್ದಾರೆ. ನಾನೆಲ್ಲ ಕೇಳಿದ್ದೆ, ನಾನು ನೋಡಿದೆ, ಅಬ್ಸರ್ವ್ ಮಾಡಿದೆ. ಅಬ್ಸರ್ವ್ ಮಾಡಿದೆ. ತೆಂಗು ನೆಲ್ಲಿ ಬೇವು ಸೀಗೆ ತೋಗೆ, ಹೀಗೆ ಗಿಡಗಳ ನೆಟ್ಟರೆ ದೂರಾದೀತು ಬಿಸಿಲ ಬೇಗೆ ಎಂದು ಗಿಡವನ್ನು ನೆಟ್ಟೆವು. Ayurgrama 2.0 Ayurgrama Ayurbharata. Subscribe and share this video to all and join hands with us to reach Ayurveda to each.